ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ರಮ್ಯಾ ಕೃಷ್ಣ. ಇದೀಗ ಟಾಪ್ 40 ಸುದ್ದಿ ನಿಮ್ಮ ಮುಂದೆ. ದಾವಣಗೆರೆ ಉಪಚುನಾವಣಾ ಕಣ ಈಗ ರಂಗೇರಿದೆ. ಅಖಾಡದಲ್ಲಿ ಗೆಲುವಿಗಾಗಿ ಕಾಂಗ್ರೆಸ್ ನಡೆಸುತ್ತಿರುವ ಮಾಸ್ಟರ್ ಪ್ಲಾನ್ಗಳಿಗೆ ಈಗ ಸ್ವಪಕ್ಷದವರೇ ತಣ್ಣೀರು ಎರಸ್ತಾ ಇದ್ದು, ಮುಸ್ಲಿಂ ಮತಗಳ ವಿಭಜನೆಯ ಭೀತಿಯಲ್ಲಿರುವ ಕಾಂಗ್ರೆಸ್ಗೆ ಈಗ ಖಾದರ್ ಬಾಷಾ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆ ಉಪಸಮರದ ಕಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರದೇ ಹವಾ. ಮುಗಳೊಳ್ಳಿ ಗ್ರಾಮದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಿಎಂ, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಎದ್ದಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಿವಂಗತ ಮೇಟಿ ಅವರು ಅಜಾತ ಶತ್ರುವಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದವರು. ಅವರ ಅಕಾಲಿಕ ನಿಧನದಿಂದ ಚುನಾವಣೆ ಎದುರಾಗದೆ ಅವರ ಮಗನಿಗೆ ಟಿಕೆಟ್ ನೀಡಿರುವುದರಿಂದ ಮತದಾರರು ಖಂಡಿತ ಕೈ ಹಿಡಿಯಲಿದ್ದಾರೆ ಅಂತ ತಿಳಿಸಿದ್ದಾರೆ. ಸರ್ ಎಲ್ಲ ಜನರ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ವಾತಾವರಣ ಚೆನ್ನಾಗಿದೆ. ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ಬಾಗಲಕೋಟೆನಲ್ಲಿ ಮೇಟಿಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. 5 ಬಾರಿ ಶಾಸಕರಾಗಿದ್ರು. ಮತ್ತೆ 1 ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಮೇಟಿಯವರು ಎಲ್ಲಾ ಜನರ ಜೊತೆಲೂ ಚೆನ್ನಾಗಿದ್ರು. ಅವರು ಒಂಥರ ಯಾರಿಗೂ ವೈರತ್ವ ಇರ್ಲಿಲ್ಲ. ಅಜಾತ ಶತ್ರು ಅವರು ವಿರೋಧವಾದ್ದರಿಂದ ಎಲೆಕ್ಷನ್ ನಡೀತು. ಬಾಗಲಕೋಟೆ ಚುನಾವಣಾ ಅಖಾಡದಲ್ಲಿ ಈಗ ಜಮೀರ್ ಮಂತ್ರ ಶುರುವಾಗಿದೆ. ರಾತ್ರೋರಾತ್ರಿ ಮುಸ್ಲಿಂ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ವಿಶೇಷ ಅಂದ್ರೆ ಸಿಎಂ ತಮ್ಮ ಕಾರಿನಲ್ಲೇ ಕುಳಿತು ಮುಖಂಡರ ಅಹವಾಲು ಆಲಿಸಿದ್ದಾರೆ. ಈ ದಿಢೀರ್ ಭೇಟಿ ಈಗ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ದಾವಣಗೆರೆಗೆ ಹೋಗ್ತಾರೆ. ಹಾಂ ಸರ್. 6, 7 ಇಲ್ಲಿ ಇರ್ತಾರೆ. ಹಾಂ ಸರ್. ಬಂದ್ರೆ ಭಾಳ ಚಲೋ ಆಕೈತೆ ಸರ್. ಬಂದೇ ಬರ್ತಾರ್ರಿ. ತಾವು ಹೇಳಿದ್ರಿ ಸಾಕು ಸರ್. ಅದೇ ಆಶ್ವಾಸನೆ ಬೇಕಾಗಿರೋದು. 6, 7 2 ದಿನ ಇಲ್ಲಿರ್ತಾರೆ. ಹಾಂ ಸರ್. 1 ದಿನ ಮಾತ್ರ ದಾವಣಗೆರೆಯಲ್ಲಿ ಇರ್ತಾರೆ. 4ರವರೆಗೂ ಕೇರಳದಲ್ಲಿ ಇರ್ತಾರೆ. 5ನೇ ತಾರೀಕು ದಾವಣಗೆರೆ. 6, 7 ಅಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಮಾಡಿ ಸರ್. ನಾವೆಲ್ಲ ತಮ್ಮ ಹಿಂದಿನಿಂದ ಬಂದವ್ರು ನಿಮ್ ಹಿಂದೆ ಇದ್ದೀವಿ. ಇವ್ರು ಬಂದಿದ್ದಾರೆ, ನಸೀರ್ ಬಂದಿದ್ದಾರೆ. ಬೇಟೆಗಾರ ಸಾಹೇಬ್ ಬಾಗಲಕೋಟೆಗೆ ಹೋಗಿದ್ದಾರೆ. ಬೇಟೆಗಾರ ಸಾಹೇಬ್ ಬೇಟೆಗೆ ಬಂದು ಸಾಹೇಬ್ ಕಡ್ಡಿ ರೆಸಾರ್ಟ್ನಲ್ಲಿ ಮೊಬೈಲ್ ಫೋಟೋ ಅಲ್ಲಿ ಉಂಟು. ಮೊಬೈಲ್ ಇವ್ರು ಬರೋವರೆಗೂ ದಾವಣಗೆರೆ ಮತ್ತು ಬಾಗಲಕೋಟೆ ಕಣದಲ್ಲಿ ಕಮಲ ಅರಳಿಸಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಈಗ ರಣಕಹಳೆ ಮೊಳಗಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸ್ಫೋಟಕ ಹೇಳಿಕೆ ನೀಡಿರುವ ಬಿಎಸ್ವೈ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತುಗಲಕ್ ದರ್ಬಾರ್ ಅಂತ ಗುಡುಗಿದ್ದಾರೆ. ಶಿವಕುಮಾರ್ ಶ್ರೀಗಳವರ 119ನೇ ಜನ್ಮದಿನೋತ್ಸವದ ಶುಭ ಸಂದರ್ಭದಲ್ಲಿ ಅಲ್ಲಿ ಬಂದು ಪೀಠಕ್ಕೆ ದರ್ಶನ ಪಡೆಯುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಸ್ವಾಗತಾರ್ಹ ಸಂಗತಿ. ಸ್ವತಃ
ಬೆನ್ನಲ್ಲೇ ಈಗ ರಾಜಕೀಯ ವಲಯದಲ್ಲಿ ಪತ್ರವೊಂದು ಸಂಚಲನ ಮೂಡಿಸಿದೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ನೇರವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಸುದೀರ್ಘ ಪತ್ರ ಬರೆದಿದ್ದಾರೆ. ಬರೋಬ್ಬರಿ 13 ಪ್ರಶ್ನೆಗಳನ್ನು ಕೇಳುವ ಮೂಲಕ ಕೇಸರಿ ಪಾಳೆಯದ ನಿದ್ದೆಗೆಡಿಸಿದ್ದಾರೆ. ಬಾಗಲಕೋಟೆ ಉಪಸಮರದಲ್ಲಿ ಈಗ ಮಾತಿನ ಚಕಮಕಿ ತಾರಕಕ್ಕೇರಿದೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ, ಬಾಗಲಕೋಟೆಯ ಮತದಾರರು ಪ್ರಜ್ಞಾವಂತರು, ಕಾಂಗ್ರೆಸ್ನ ಹಣಬಲ, ತೋಳ್ಬಲ ಮತ್ತು ಅಧಿಕಾರ ಬಲ ಇಲ್ಲಿ ನಡೆಯೋದಿಲ್ಲ ಅಂತ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಅವರ ಹಣ ಪಡೆದರೂ ಜನರು ಬಿಜೆಪಿಯ ವೀರಣ್ಣ ಚರಂತಿಮಠ ಅವರನ್ನೇ ಗೆಲ್ಲಿಸುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ದು ಭಾಳಷ್ಟು ಕಾಂಟ್ಯಾಕ್ಟ್ ಇರೋದ್ರಿಂದ ಎರಡೂ ಕಡೆ ಅವ್ರು ಸೋಲ್ತಾರೆ ಅನ್ನುವಂಥದ್ದು ಸಲುವಾಗಿ 5 ದಿವಸ ಬಂದಿದ್ದಾರೆ. ಅದು ಇಷ್ಟೇ ಆಗ್ತಾ ಇರೋದು. ಅವ್ರ ಹಣಬಲ, ತೋಳ್ಬಲ, ಅಧಿಕಾರ ಬಲದಿಂದ ಅವ್ರು ಚುನಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಮಗೂ ಅನುಭವ ಇದೆ, ದುಡ್ಡಿನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಇವತ್ತು ಇಷ್ಟೇ ಆಗುವಂಥದ್ದು ಸಿದ್ದರಾಮಯ್ಯನವರ ನೋಟು, ಚರಂತಿಮಠಗೆ ಓಟು ಇಷ್ಟಪ್ಪ ಇದರಿಂದ ಆಗುತ್ತೆ. ನಾವೆಲ್ಲರೂ ಹೇಳ್ಬಿಟ್ಟಿದ್ದೀವಿ, ಅವ್ರು ಏನು ಕೊಡ್ತಾರೆ ಅದನ್ನೆಲ್ಲ ಇಸ್ಕೊಳ್ಳಿ, ಅವ್ರು ವೋಟ್ ಮಾಡಿ. ದಾವಣಗೆರೆ ಉಪಚುನಾವಣೆ ಅಖಾಡದಲ್ಲಿ ಈಗ ಹೊಸ ಬಾಂಬ್ ಸಿಡಿದಿದೆ. ಒಂದು ಕಡೆ ಪಕ್ಷೇತರ ಅಭ್ಯರ್ಥಿಗಳ ಬಂಡಾಯವಾದರೆ ಮತ್ತೊಂದೆಡೆ ಸ್ವಪಕ್ಷ ಸಚಿವ ಜಮೀರ್ ಅಹಮದ್ ವಿರುದ್ಧವೇ ಕೈ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಅಖಾಡ ಈಗ ಅಕ್ಷರಶಃ ಕೆಂಡದಂತಾಗಿದೆ. ಒಂದು ಕಡೆ ಕಾಂಗ್ರೆಸ್ನ ಭರ್ಜರಿ ಪ್ರಚಾರ, ಮತ್ತೊಂದು ಕಡೆ ಬಿಜೆಪಿಯ ಪ್ರತಿಷ್ಠೆಯ ಹೋರಾಟ. ಆದರೆ ಈಗ ಎಲ್ಲರ ಕಣ್ಣು ಬಿದ್ದಿರುವುದು ಏಪ್ರಿಲ್ 2ರ ಮೇಲೆ. ಈ ನಡುವೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರು ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸೇರಿದ ಶಿಕ್ಷಣ ಸಂಸ್ಥೆಯಲ್ಲಿ ಇತ್ತೀಚೆಗೆ ಪ್ರೊಫೆಸರ್ ಒಬ್ಬರು ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ ಘಟನೆ ವರದಿಯಾಗಿತ್ತು. ಈ ಘಟನೆಯನ್ನ ಮುಂದಿಟ್ಟುಕೊಂಡು ಹಿಂದೂ ಜಾಗೃತನಾಗು ಎಂಬ ಎಕ್ಸ್ ಖಾತೆಯಲ್ಲಿ ವಿವಾದಾತ್ಮಕ ಪೋಸ್ಟ್ ಮಾಡಲಾಗಿತ್ತು. ಈ ಪೋಸ್ಟ್ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಿದೆ ಎಂಬ ಆರೋಪದ ಮೇಲೆ ಪೊಲೀಸರು ತಾವಾಗಿಯೇ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆ ಹಿಂದಿಗೆ ಗ್ರೇಡಿಂಗ್ ವ್ಯವಸ್ಥೆ ಜಾರಿಗೆ ತರುವ ಸರ್ಕಾರದ ನಿರ್ಧಾರ ಈಗ ಕಲ್ಯಾಣ ಕರ್ನಾಟಕದ ಪೋಷಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮೈಸೂರು, ಕೊಡಗು ಭಾಗದ ಸಮಸ್ಯೆಗಳನ್ನು ಇಡೀ ರಾಜ್ಯಕ್ಕೆ ಅನ್ವಯಿಸಬೇಡಿ ಅಂತ ಕಲಬುರಗಿಯ ಪೋಷಕರು ಗುಡುಗಿದ್ದಾರೆ. ಹಿಂದಿ ನಮ್ಮ ಶಕ್ತಿ, ಅದಕ್ಕೆ ಗ್ರೇಡಿಂಗ್ ಅನ್ಯಾಯ ಎನ್ನುತ್ತಿರುವ ಪೋಷಕರ ಈ ಹೋರಾಟದ ಕಹಳೆ ಶಿಕ್ಷಣ ಇಲಾಖೆಯ ನಿದ್ದೆಗೆಡಿಸಿದೆ. ಸರ್ಕಾರದವರು ಹಿಂದಿಯನ್ನು ತೆಗೆಯೋದ್ರ ಬಗ್ಗೆ 2 ಮಾತುಗಳನ್ನ ಮಾತ್ರ ಮಾತಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಮಾತೃಭಾಷೆ ನಾವು ಹೇಗೆ ಕನ್ನಡ ಅನ್ಕೋತೇವೆ, ಹಾಗೆ ರಾಷ್ಟ್ರಭಾಷೆ ಹಿಂದಿಯನ್ನು ಕೂಡ ನಾವು ಅಷ್ಟೇ ಕ್ಲೀನಾಗಿ ನಾವು ಮೌನತೆ ಕೊಡಬೇಕು. ಯಾಕೆಂದರೆ ರಾಷ್ಟ್ರಭಾಷೆಯು ನಮಗೆ ಅನೇಕ ರೀತಿಯಿಂದ ಹೆಲ್ಪ್ ಆಗ್ತದೆ. ನಾವು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ನಾವು ದೇಶದ ಇನ್ನಿತರ ರಾಜ್ಯಗಳಿಗೆ ಹೋದಾಗ ಸುಮಾರು 75ರಿಂದ 80% ರಾಜ್ಯಗಳಿಗೆ ಹೋದಾಗ ಅಲ್ಲಿ ಹಿಂದಿ ಭಾಷೆ ಇದೆ, ಅವರಿಗೆ ಇಂಗ್ಲೀಷ್ ಬರೋಲ್ಲ. ಆಗ ನಾವು ಹಿಂದಿಯನ್ನು ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ, ನಾವು ಅನೇಕ ರಾಷ್ಟ್ರೀಯ ಬ್ಯಾಂಕ್ಗಳಾಗಿ ರಾಷ್ಟ್ರೀಯ ಒಂದು ಜಾಬ್ಗಳಾಗಿರ್ತಕ್ಕಂಥ ಬ್ಯಾಂಕಿಂಗ್ ಇರ್ಬೋದು, ರೈಲ್ವೆ ಇರ್ಬೋದು, UPSC, IAS, IFS, IPS ಇರ್ಬೋದು, ಅವುಗಳೆಲ್ಲಕ್ಕೂ ಸಹಿತ ಹಿಂದಿ ಅನಿವಾರ್ಯತೆ ಇದೆ. ಅಲ್ಲಿ ಹಾಗಾದರೆ ನಾವು ಕರ್ನಾಟಕದಲ್ಲಿ ಓದೋರು ಬರೀ ಕನ್ನಡಕ್ಕೆ ಮಾತ್ರ ಸೀಮಿತ ಇದ್ದರೆ ರಾಷ್ಟ್ರೀಯ ಭಾಷೆ ಇರತಕ್ಕಂಥ ಜಾಬ್ಗಳು ಬೇಡವ ನಮಗೆ. ಹೀಗಾಗಿ ಅದು ನಮಗೆ ಅನಿವಾರ್ಯತೆ ಇದೆ. ಅದು ಅಲ್ಲದೆ ಈಗ ಇಷ್ಟು ವರ್ಷಗಳಿಂದ ನಾವು ಹಿಂದಿ ಭಾಷೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅನೇಕ ಸಾವಿರಾರು ಜನರು ಹಿಂದಿಲಿ